ಬ್ರೇಕಿಂಗ್ ನ್ಯೂಸ್ ಫಾರ್ ಬೈಕ್ ಟ್ಯಾಕ್ಸಿ. ದಿನೇ 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 ಏನಾಗುತ್ತೋ ಅಂತ ಕುತೂಹಲ ಜಾಸ್ತಿ ಆಗಿಬಿಡ್ತಾ ಇದೆ. ದೇವ್ರು ಏನು ಮಾಡ್ತಾರೋ ಏನು ಕತೆನೋ, ನಮ್ಮ ಹೈಕೋರ್ಟು ಮತ್ತು ಸರ್ಕಾರ ಏನು ನೀಡುತ್ತೋ ಏನು ಕತೆ ನಮಗಂತೂ ಚೂರು ಅರ್ಥ ಆಗ್ತಾ ಇಲ್ಲ. ದಿನೇ ದಿನೇ ಪೋಸ್ಟ್ಪೋನ್ ಆಗ್ತಾ ಇದೆ, ಕೆಲಸಗಳಿಲ್ಲ, ಕಾರ್ಯಗಳಿಲ್ಲ, ಸುಮಾರು ಜನ ಬೀದಿ ಪಾಲು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜನಗಳಿಗೆ. ಹಾಂ, ಪಬ್ಲಿಕ್ಕು ಟ್ರಾಫಿಕಲ್ಲಿ ಒದ್ದಾಡ್ತಾ ಇದ್ದಾರೆ. ಬೇಗ ಬೇಗ ಅವರು ಆಫೀಸ್ಗಳಿಗೆ ಬೇರೆ ಕೆಲಸಗಳಿಗೆ ಹೋಗೋದಕ್ಕೆ ತುಂಬ ಸಫರ್ ಆಗ್ತಾ ಇದ್ದಾರೆ. ಈ ಥರ ತುಂಬ ಅಂದರೆ ತುಂಬ ಕೊರತೆಗಳಾಗ್ಬಿಡ್ತಾ ಇದ್ದಾವೆ. ದಿನೇ 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 ಜಾಸ್ತಿ ಆಗಿಬಿಡ್ತೈತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಜನಗಳಿಗೆ. ಇವಾಗ ಪ್ರೆಸೆಂಟ್ ಇರೋ ಸಿಚುವೇಷನಲ್ಲಿ ನಮ್ಮ ಹೈಕೋರ್ಟ್ ಆದಷ್ಟು ಬೇಗ ಕೊಟ್ಟರೆ, ತೀರ್ಮಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ನೀವೇನಂತೀರ? ಒಂದು ದೊಡ್ಡ ಘೋಷಣೆ ಮಾಡಿ, ಲೈಕ್ ಯಾರಿಗಾದ್ರೆ ಬೈಕ್ ಟ್ಯಾಕ್ಸಿ ಬೇಕು ಅವ್ರು ಮಾತ್ರ ಜೈ ಬೈಕ್ ಟ್ಯಾಕ್ಸಿ ಅಂತ ಅಂದ್ಬಿಟ್ಟು ಕಾಮೆಂಟಲ್ಲಿ ಹಾಕಿ. ಇಲ್ಲ ನಮಗೆ ಬೈಕ್ ಟ್ಯಾಕ್ಸಿ ಬೇಡ ಅದು ಇದು ಅಂತ ಅಂದ್ಬಿಟ್ಟು ಕೆಲವೊಂದು ಜನ ಅನ್ಕೊತಾರಲ್ಲ, ಅವ್ರು ಮಾತ್ರ ಸುಮ್ಮನೆ ಇದ್ಬಿಡಿ. ದಯವಿಟ್ಟು ಕೆಟ್ಟ ಮಾತುಗಳು ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಬೇಡಿ. ಕಾಮೆಂಟ್ಗಳಲ್ಲೂ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಬೇಜಾರಾಗುತ್ತೆ ಕಾಮೆಂಟ್ಗಳಿಗೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೆ ಇಷ್ಟ ಇದ್ದರೆ ಜೈ ಬೈಕ್ ಟ್ಯಾಕ್ಸಿ ಅನ್ನಿ, ಇಲ್ಲ ಅಂತಂದರೆ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹಾಕಿ ಅಷ್ಟೇ ಕಾಮೆಂಟ್. ಬೇರೆ ಇನ್ನೇನು ಹಾಕೋಕೆ ಹೋಗ್ಬೇಡಿ. ಕೆಟ್ಟ ಮಾತು ಇನ್ನೇನು ಆರ್ಗ್ಯುಮೆಂಟ್ ಆಗೋದು ಬೇಡ ನಮ್ಮ ಚಾನಲಲ್ಲಿ. ಸೊ ನಿಮಗೆ ಬೈಕ್ ಟ್ಯಾಕ್ಸಿ ಬೇಕು ಅಂತಂದರೆ ಜೈ ಬೈಕ್ ಟ್ಯಾಕ್ಸಿ, ಬೇಡ ಅಂದರೆ ನಮಗೆ ಬೈಕ್ ಟ್ಯಾಕ್ಸಿ ಬೇಡ. ಇಷ್ಟು ಮಾತ್ರನೇ ಕಾಮೆಂಟ್ ಹಾಕಿ. ಜಡ್ಜ್ಮೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ಏನು ಜಡ್ಜ್ಮೆಂಟ್ ಆದರೆ ಬರುತ್ತೋ ಅದನ್ನು ನಿಮಗೆ ಟೈಮ್ ಟು ಟೈಮ್ ನಾನು ತಿಳಿವಡಿಸ್ತಾ ಇರ್ತೀನಿ. ನನಗೂ ಒಂದಷ್ಟು ಸಮಾಚಾರ ಗೊತ್ತಾಗ್ತಾ ಇರುತ್ತೆ. ನಿಮಗೂ ಏನಾದರೂ ಸಮಾಚಾರ ಗೊತ್ತಾದರೆ ಹೇಳಿ. ನಾನು ಒಂದು ವಿಡಿಯೋ ಮುಖಾಂತರ ಜನಗಳಿಗೆ ಅದನ್ನು ತಿಳಿಸ್ಕೊಡ್ತಾ ಇರ್ತೀನಿ. ಮತ್ತು ಸೊ ಇನ್ನೇನು ಹೇಳಬೇಕು ಅಂತಂದ್ಬಿಟ್ಟು ಗೊತ್ತಾಗ್ತಾನೆ ಇಲ್ಲ. ದಿನೇ 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 ಪೋಸ್ಟ್ಪೋನ್ ಆಗ್ತಾನೆ ಹೋಗ್ತಾ ಇದೆ. ಬಿಟ್ಟರೆ ಅದು ಪ್ರಾಪರಾಗಿ ಇಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಅಂತಲೂ ಹೇಳ್ತಾ ಇಲ್ಲ, ಇಲ್ಲ ಕಂಪ್ಲೀಟ್ಲಿ ಓಪನ್ ಅಂತಲೂ ಹೇಳ್ತಾ ಇಲ್ಲ. ಕಂಪ್ಲೀಟ್ಲಿ ನಮಗೆ ಲೀಗಲ್ಲಾಗಿ ಬೈಕ್ ಟ್ಯಾಕ್ಸಿ ಬಂದರೆ ಲಕ್ಷಾಂತರ ಜನಕ್ಕೆ, ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗುತ್ತೆ. ಸೊ ಒಂದಲ್ಲ ಎರಡಲ್ಲ ಲಕ್ಷಾಂತರ ಜನ, 1000 ಜನಗೋ 2000 ಜನಗೋ ಅಂತಂದ್ಬಿಟ್ಟು ಅಂದರೆ ಏನೋ ಹೇಳ್ಕೊಬೋದು. ಲಕ್ಷಾಂತರ ಜನಕ್ಕೆ ಬೆನಿಫಿಟ್ ಇರೋದು ಬೈಕ್ ಟ್ಯಾಕ್ಸಿ. ಇದು ಏನಿತ್ತು ಅಂತಂದರೆ 24ನೇ ತಾರೀಕು ಜಡ್ಜ್ಮೆಂಟ್ ಇತ್ತು. 24ನೇ ತಾರೀಕು ಜಡ್ಜ್ಮೆಂಟು ಆಗಿಲ್ಲ, ಅವತ್ತು ಜಸ್ಟ್ ಆರ್ಗ್ಯುಮೆಂಟ್ ಮಾತ್ರ ಆಯಿತು. ಮತ್ತು ನೆಕ್ಸ್ಟ್ 25th ಮಾಡಬೇಕು ಅಂತ ಫೈನಲ್ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬ ಜನ ಕುತೂಹಲದಿಂದ ವೆಯ್ಟ್ ಮಾಡ್ತಾಯಿದ್ರು. ಆದರೆ ಇವತ್ತು ಆಗಿರೋ ಚರ್ಚೆಗಳೆಲ್ಲ ನಡೆದಾದ್ಮೇಲೆ ಆಮೇಲೆ ಇವಾಗ ಫೈನಲ್ ಡಿಸಿಷನ್ ಬಂದುಬಿಟ್ಟು ನೆಕ್ಸ್ಟ್ ನಾಳೆಗೆ 26ನೇ ತಾರೀಕಿಗೆ ಶಿಫ್ಟ್ ಆಗಿದೆ. ಸೊ ಪ್ರತಿಯೊಬ್ಬರೂ ಹೋರಾಡಿ ಬೈಕ್ ಟ್ಯಾಕ್ಸಿನ ಉಳಿಸ್ಕೊಳ್ಳಿ. ಇವಾಗ ನಮಗೆ ಎಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ ಕೂಡ ತುಂಬ ಯೂಸ್ ಆಗೋದು ಮಾತ್ರ ಬೈಕ್ ಟ್ಯಾಕ್ಸಿನೇ. ಸೊ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ಬಿಡೋಕ್ಕೆ ಹೋಗಬೇಡಿ. ಆದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಲ್ಪ ಕೈ ಎತ್ತಿ ಜಯಘೋಷಣೆ ಮಾಡಿ ಬೈಕ್ ಟ್ಯಾಕ್ಸಿನ ಉಳಿಸ್ಕೊಳ್ಳಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ನಿಮ್ಮ ಕೈಲಾಗೋದು ನಿಮ್ಮ ಕೈಲಾದಷ್ಟು, ಎಷ್ಟಾದರೆ ಅಷ್ಟು ಎಲ್ಲದ್ರೊಬ್ಬರಿಗೆ ಸಹಾಯ ಆಗಬೇಕು, ಅದು ಬೈಕ್ ಟ್ಯಾಕ್ಸಿ ಮುಖಾಂತರ. ಮತ್ತು ಇವಾಗ ತುಂಬ ಜನ ಇನ್ನೊಂದು ನ್ಯೂಸು ಕೇಳ್ಪಡ್ತಾ ಇದ್ದೀವಿ. ಸ್ವಿಗ್ಗಿ ಝೊಮ್ಯಾಟೊ ಈ ಥರ ಡೆಲಿವರಿ ಮಾಡೋರಿಗೆ ಕೂಡ ಇವಾಗ ತುಂಬ ಅವುಗಳು ಕೂಡ ಎಲ್ಲೋ ಬೋರ್ಡ್ ಬೇಕು ಅಂತಂದ್ಬಿಟ್ಟು ಅನ್ಕೊತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳಿದೆ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದಾರೆ. ಅದರಲ್ಲಿ ದುಡಿಯೋದು 20 ರೂಪಾಯಿ 30 ರೂಪಾಯಿ ದುಡಿಯೋದಕ್ಕೆ ಹೆಚ್ಚು ಕಮ್ಮಿ 1 ಗಂಟೆ 2 ಗಂಟೆ ಕಾಲ ಕೆಲಸ ಮಾಡಬೇಕಾಗುತ್ತೆ. ಒಂದೊಂದು ರೆಸ್ಟೋರೆಂಟ್ಗಳಿಗೆ ಹೋಗ್ಬಿಟ್ರೆ ಹಾಫ್ ಆನ್ ಅವರು ವೆಯ್ಟ್ ಮಾಡಬೇಕಾಗುತ್ತೆ, 1 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ. ಬೇಗ ಕೊಡ್ರಿ ಅಂತಂದರೆ ಕೊಡ್ತೀವಿ ಇರ್ರಿ ಅಂತ ಅಂದ್ಬಿಟ್ಟು ರೆಸ್ಪಾನ್ಸೇ ಸರಿಯಾಗಿ ಮಾಡೋದಿಲ್ಲ. ಈ ಥರ ಒಂದು 30 ರೂಪಾಯಿ ದುಡಿಯೋದಕ್ಕೆ ಹಾಫ್ ಆನ್ ಅವರ್ 1 ಅವರ್ ಕಷ್ಟಪಡೋ ರೈಡರ್ಸ್ಗೆ ಈ ಎಲ್ಲೋ ಬೋರ್ಡ್ ಅನ್ನೋ ಕಾನ್ಸೆಪ್ಟ್ ತಂದು ಅವ್ರು ಹೆಂಗೆ ಕಟ್ತಾರೆ, ದಿನಕ್ಕೆ ಒಂದು 500 ರೂಪಾಯಿ ದುಡ್ಕೊಳ್ಳೋದಕ್ಕೂ ತುಂಬ ಕೊರತೆ ಆಗುತ್ತೆ ಅವ್ರಿಗೆ. ಅಂಥದ್ರಲ್ಲಿ ಅವ್ರು ಹೆಂಗೆ ಕಟ್ತಾರೆ ಈ ರಿಜಿಸ್ಟ್ರೇಷನ್ನು ಮತ್ತು ಲೈಕ್ ಎಲ್ಲೋ ಬೋರ್ಡ್ಗೆ ಏನೇನೆಲ್ಲ ಮಾಡಬೇಕು ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಮಾಡಿಸಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಇನ್ಶೂರೆನ್ಸ್ ಆಗಲಿ ಪರ್ಮಿಟ್ ಆಗಲಿ ಈ ಥರ
ಏನೇನೆಲ್ಲ ಮಾಡಿಸ್ಬೇಕು, ಎಷ್ಟು ಖರ್ಚಾಗುತ್ತೆ, ಬೈಕ್ ಟ್ಯಾಕ್ಸಿ ಇವಾಗ ಪ್ರತಿಯೊಬ್ಬರೂ ಇದು ಲೈಕ್ ಬೈಕ್ ಟ್ಯಾಕ್ಸಿ ಅಂತ ಸ್ವಿಗ್ಗಿ ಝೊಮ್ಯಾಟೊ ಈ ಥರ ಡೆಲಿವರಿ ಮಾಡೋರು 90% ಸ್ಟೂಡೆಂಟ್ಸೇ ಕೆಲಸ ಮಾಡ್ತಾ ಇರೋದು. 90% ಸ್ಟೂಡೆಂಟ್ಸು ಅವರು ಇವರು ನಮಗೆ ಪರ್ಸ್ನಲ್ ವಾಲೆಟ್ಗಾಗಲಿ ಇಲ್ಲ ನಮ್ಮ ಪಿ ಜಿ ರೆಂಟ್ಗಳಿಗಾಗಲಿ ಏನೋ ಒಂದು ಸ್ವಲ್ಪ ಅರೇಂಜ್ ಆಗುತ್ತಪ್ಪ ಮನೆಯವ್ರ ಮೇಲೆ ಆಧಾರ ಪಡೋದು ಬೇಡ ಅಂತಂದ್ಬಿಟ್ಟು ತುಂಬ ಜನ ಒದ್ದಾಡ್ಕೊಂಡು ಕೆಲಸ ಮಾಡೋದು ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿ ಮತ್ತು ಈ ಥರ ಗ್ರಾಸರೀಸ್ ಡೆಲಿವರಿ ಬ್ಲಿಂಕಿಟ್ ಈ ಥರ ಕೆಲಸ ಮಾಡ್ತಿದ್ದಾರೆ. ಅವುಗಳಿಗೆ ಇವಾಗ ಎಲ್ಲೋ ಬೋರ್ಡು ಅಂತಂದರೆ ಅವ್ರು ಪರ್ಮನೆಂಟಾಗಿ ಮಾಡೋಕ್ಕಾಗುತ್ತಾ? ಇವಾಗ ತುಂಬ ಜನಗಳಿಗೆ ಗೊತ್ತಿರಲ್ಲ ಅವ್ರ ಮಗ ಏನು ಮಾಡ್ತಾವ್ರೆ ಅಂತಂದ್ಬಿಟ್ಟು, ಲೈಕ್ ಏನೋ ಎಜುಕೇಷನ್ ಅಂತ ಬೆಂಗಳೂರು ಬಂದಿರ್ತಾರೆ, ಮನೆಯಲ್ಲಿ ಗೊತ್ತಿಲ್ದಿರ ಏನೋ ಒಂದು ನಮ್ಮ ಪರ್ಸ್ನಲ್ ವಾಲೆಟ್ಗೆ ನಮಗೆ ಪಿ ಜಿಗೋ ಇಲ್ಲ ಊಟಕ್ಕೋ ಏನಾದರೂ ಒಂದು ಅರೇಂಜ್ ಆಗಲಿ ಅಂತಂದ್ಬಿಟ್ಟು ಅವರು ಈ ಥರ ಫುಡ್ ಡೆಲಿವರೀಸ್ ಮಾಡ್ಕೊತಾ ಇರ್ತಾರೆ. ಅವ್ರು ಎಲ್ಲೋ ಬೋರ್ಡ್ ಮಾಡ್ಸೋಕ್ಕಾಗುತ್ತಾ? ಆಗುತ್ತೇನ್ರಿ? ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಇವಾಗ ನಾರ್ಮಲ್ ಆಗಿ ದುಡಿಬೇಕಂತಂದ್ರೂ ಕೂಡ ತುಂಬ ಕಷ್ಟ ಇದರಲ್ಲಿ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ. ಅಂಥದ್ರಲ್ಲಿ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಗಂಟೆಗಟ್ಟಲೆ ವೆಯ್ಟ್ ಮಾಡಿಕೊಂಡು ದುಡಿಬೇಕು ಅಂತಂದರೆ ನರಕ ಅಂತಲೇ ಹೇಳ್ಬೋದು, ಆಗೋದಿಲ್ಲ. ಸೊ ದಯವಿಟ್ಟು ನಮ್ಮ ಕೇಂದ್ರ ಸರ್ಕಾರ ಕೇಳ್ಕೊಳ್ಳೋದು ಇದ್ರಿಗೆ ಬೇಡ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಬಗ್ಗೆ ಹೈಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ, ಅದೇ ರೀತಿ ನೀವು ಕೂಡ ಕಾಯ್ತಾ ಇದ್ದೀರಾ. ಫೈನಲ್ ಜಡ್ಜ್ಮೆಂಟ್ ಬರೋ ತನಕ ನಾವು ವೆಯ್ಟ್ ಮಾಡೋಣ, ಅಲ್ಲಿ ತನಕ ಏನು ಮಾಡೋಕ್ಕಾಗೋಲ್ಲ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಗೆ ದೇವ್ರ ಆಶೀರ್ವಾದ ಕೊಡಲಿ ಅಂತಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಯಾಕಂದರೆ ಯಾರು ಹೊಟ್ಟೆನೂ ಹೊಡಿತಾ ಇಲ್ಲ, ನಿಯತ್ತಾಗಿ ಕಷ್ಟಪಡ್ತಾ ಇದ್ವಿ, ನಿಯತ್ತಾಗಿ ದುಡಿತಾ ಇದ್ವಿ. ಆ ನಿಯತ್ತು ಯಾವತ್ತೂ ದೇವ್ರು ಬಿಡೋದಿಲ್ಲ ಅಂತಂದ್ಬಿಟ್ಟು ನಮ್ಗೆ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ನಿಯತ್ತಾಗಿ ಕಷ್ಟಪಟ್ಟಿರೋದ್ರಿಂದ ಬೈಕ್ ಟ್ಯಾಕ್ಸಿ ನಮಗೆ ಬಂದೇ ಬರುತ್ತೆ. 99.99% ಬಂದೇ ಬರುತ್ತೆ. ಬರಲ್ಲ ಅನ್ನೋದು ಬರೀ ಜಸ್ಟ್ 0.0001% ಅಷ್ಟೇ. ಸೊ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರ್ತೀನಿ. ಜೈ ಹಿಂದ್, ಬಾಯ್ ಬಾಯ್.